ಎಲ್ರಿಗೂ ನಮಸ್ಕಾರ. ನಾನು ಮೈಸೂರಿನ ಮನೋರಮಾ ಟೆಲಿಪತಿ ಟ್ರೈನರ್ ಮಾತಾಡ್ತಾ ಇರೋದು. ಇದೇ ಜುಲೈ 12ನೇ ತಾರೀಕು ಬೆಂಗಳೂರಿನ ವೈಟ್ ಫೀಲ್ಡ್ ಹತ್ತಿರದ ಮಹಾವತಾರ್ ಫೌಂಡೇಶನ್ ಸಂಸ್ಥೆಯಲ್ಲಿ ಸ್ವಯಂ ಸಲಹೆ ಮತ್ತು ಟೆಲಿಪತಿ ಕುರಿತು ಒಂದು ದಿನದ ಪ್ರಾತ್ಯಕ್ಷಿಕ ಶಿಬಿರ ನಡೆಸ್ತಾ ಇದ್ದಾರೆ. ಆ ಕಾರ್ಯಾಗಾರದಲ್ಲಿ ಯಾಕೆ ಭಾಗವಹಿಸಬೇಕು, ಅದರಿಂದ ಏನು ಲಾಭಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆಗಿಂತ ಅವರವರ ಮಕ್ಕಳಿಂದ ಆಗ್ತಾ ಇರೋ ಸಮಸ್ಯೆಗಳೇ, ಕುಟುಂಬದ ಸದಸ್ಯರಿಂದ ಆಗ್ತಿರೋ ಕೋಪ, ತಾಪ, ದುರ್ನಡತೆ, ಬೇಜವಾಬ್ದಾರಿತನ ಸಮಸ್ಯೆಗಳೇ ಹೆಚ್ಚಾಗಿದೆ. ಅನಾರೋಗ್ಯ ಕಾಡ್ತಾ ಇದೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಅವರ ಸ್ನೇಹ ಸಹವಾಸ ಸರಿ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ತೋರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಕೋಟಾದಲ್ಲಿ ಇಂಜಿನಿಯರಿಂಗ್ ಸೇರಿಸಿರೋ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇಲ್ಲ, 2ನೇ ವರ್ಷಕ್ಕೆ ಬಂದು ನಿಂತು ಹೋಗಿದ್ದಾರೆ. ವಯಸ್ಸಿಗೆ ಬಂದಿರೋ ಮಕ್ಕಳು ಖಿನ್ನತೆಯಿಂದ ಹಿನ್ನಡೆದ್ರೆ ಮಾಡೋದಾದ್ರೂ ಏನು? ಹುಟ್ಟಿರೋ ಮಕ್ಕಳು ಸ್ಪೆಷಲ್ ಚಿಲ್ಡ್ರನ್ ಆದರೆ ಅವ್ರಿಗೆ ತಿಳಿ ಹೇಳಿಯೋದು ಹೇಗೆ, ಅವರನ್ನು ನಿಭಾಯಿಸೋದು ಹೇಗೆ, ಅವರನ್ನು ಸ್ವಾವಲಂಬಿಗಳಾಗಿ ಮಾಡೋದಾದ್ರೂ ಹೇಗೆ ಅನ್ನೋ ಸಮಸ್ಯೆ ಇರುತ್ತೆ. ಪದವಿ ಮುಗಿಸಿರೋ ಮಗನಿಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸಕ್ಕಾಗಿ ಬರೀತಿರೋ ಪರೀಕ್ಷೆಗಳಲ್ಲಿ ಯಾವುದ್ರಲ್ಲೂ ಪಾಸ್ ಆಗ್ತಾ ಇಲ್ಲ, ಹಲವಾರು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡ್ತಾ ಇದ್ದಾನೆ, ಯಾವುದ್ರಲ್ಲೂ ಸೆಲೆಕ್ಟ್ ಆಗ್ತಾ ಇಲ್ಲ. ಮಕ್ಕಳಲ್ಲಿ ದಾಷ್ಟಿಕತೆ ಇಲ್ಲ, ಬಾಯ್ ಬಿಟ್ಟು ಮಾತಾಡಲ್ಲ, ಮುಂಡಿಗೆ ಏನೂ ಮಾಡಲ್ಲ. ಇನ್ನೂ ಕೆಲ ಮಕ್ಕಳು 3 ಹೊತ್ತು ಮೊಬೈಲ್ನಲ್ಲಿ ಇರ್ತಾರೆ ಅನ್ನೋ ಸಮಸ್ಯೆನಲ್ಲಿದ್ದೀರಾ? ಕುಟುಂಬದಲ್ಲಿರೋ ನಿಮ್ಮ ಯಾವ ಸಮಸ್ಯೆಯನ್ನು ಯಾರೂ ಬಗೆಹರಿಸಕ್ಕಾಗಲ್ಲ, ನಾನು ಬಗೆಹರಿಸಕ್ ಸಾಧ್ಯ ಇಲ್ಲ. ಹಾಗಂತ ನಾವುಗಳು ದುಃಖ ಪಡ್ತಾ ಅಳ್ತಾ ಕೂರ್ಬೇಕಾಗಿಲ್ಲ, ಸಮಸ್ಯೆಗಳೊಂದಿಗೆ ಹಾಗೆ ಜೀವಿಸ್ಬೇಕು ಅಂತನೂ ಇಲ್ಲ. ಇದೇ ಜನ್ಮದಲ್ಲಿ, ಇದೇ ಜೀವನದಲ್ಲಿ ತಿದ್ದುಕೊಳ್ಳೋಕೆ, ಮನೆ ಮಂದಿಯನ್ನ ಸರಿದಾರಿಯಲ್ಲಿ ತಗೊಂಡು ಹೋಗೋಕ್ಕೆ, ಮಕ್ಕಳ ನ್ಯೂನ್ಯತೆಗಳನ್ನ ಶಕ್ತಿ ಸಾಮರ್ಥ್ಯವನ್ನ ಪರಿವರ್ತಿಸೋಕೆ ನಾವು ಮನಸ್ಸು ಮಾಡ್ಬೇಕಷ್ಟೇ. ಈಗಿನ ದಿನಗಳಲ್ಲಿ ಹೆಚ್ಚಿನ ಕುಟುಂಬಗಳಲ್ಲಿ ಮಕ್ಕಳು ಸೇರಿದಂತೆ ಯಾರು ಯಾರ ಮಾತನ್ನು ಕೇಳೋದಿಲ್ಲ, ಮೊದಲಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ, ಬುದ್ಧಿ ಮಾತು ಅವ್ರಿಗೆ ಹಿಡಿಸೋದೇ ಇಲ್ಲ. ಅಂತಹ ಸಮಯದಲ್ಲಿ, ಅಂತಹ ಸ್ಥಿತಿಯಲ್ಲಿ ನಮ್ಮ ಸುಪ್ತ ಮನಸ್ಸಿನ ಮೂಲಕ ಅವರ ಸುಪ್ತ ಮನಸ್ಸಿಗೆ ನಮ್ಮ ಪ್ರೇರಕ ಚಿಂತನೆಗಳನ್ನು ರವಾನಿಸೋ ಮೂಲಕ, ಅವರಿಗೆ ಧೈರ್ಯ ತುಂಬೋ ಮೂಲಕ, ಅರಿವು ಮೂಡಿಸೋ ಮೂಲಕ ಅವರಲ್ಲಿ ಪರಿವರ್ತನೆ ತರಕ್ಕೆ ಪ್ರಯತ್ನ ಪಡ್ಬೋದು. ಇದನ್ನೇ ದೂರ ಮನಸ್ಪರ್ಶ ಟೆಲಿಪತಿ ಅನ್ನೋದು. ಬೇರೆಯವ್ರಿಗೆ ಟೆಲಿಪತಿ ಕಳಿಸಬಹುದಾದ 10 ಹಲವು ಬಗೆಯ ಟೆಲಿಪತಿ ವಿಧಾನಗಳನ್ನು ಕಲಿಸ್ಕೊಡ್ತಾ ಇದ್ದೀನಿ. ಅವತ್ತು ನಾನೇನು ನಿಮಗೆ ಕಲಿಸ್ತಾ ಇದ್ದೀನೋ ಅದೆಲ್ಲವೂ ನಾನು ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅಳವಡಿಸ್ಕೊಂಡಂಥ ಆಧ್ಯಾತ್ಮಿಕ ವಿಧಿವಿಧಾನಗಳು ಹಾಗೂ ವೈಯಕ್ತಿಕ ಸ್ವಯಂ ಸಾಧನೆಗಳು. ಸ್ವಇಚ್ಛೆಯಿಂದ ಸ್ವಯಂ ಸಲಹೆ ಮೂಲಕ ಜಡತ್ವವನ್ನು, ಚಟಗಳನ್ನು ತ್ಯಜಿಸ್ಬೋದು, ಭವಿಷ್ಯನ ರೂಪಿಸ್ಕೊಳ್ಬೋದು. ಅವರವರ ಅನಾರೋಗ್ಯವನ್ನು ಅವರೇ ಸುಪ್ತ ಮನಸ್ಸಿನ ಮೂಲಕ ವಾಸಿ ಮಾಡ್ಕೊಳ್ಬಹುದು. 18 ವರ್ಷ ಮೇಲ್ಪಟ್ಟ ಪ್ರತಿ ವ್ಯಕ್ತಿಯೂ ಕೂಡ ಕಲೀಲೇಬೇಕಾದಂಥ ಆಧ್ಯಾತ್ಮಿಕ ವಿದ್ಯೆ ಇದು. ಸಮಸ್ಯೆಗಳಿಗೆ ಕಾರಣವೂ ಸೂಕ್ಷ್ಮ, ಪರಿಹಾರ ಕೂಡ ಸೂಕ್ಷ್ಮ ರೂಪದಲ್ಲಿ ಅಂತ ಹೇಳ್ತಾ, ಇದೇ ಜುಲೈ 12ರಂದು ಆಯೋಜಿಸಿರೋ ಸ್ವಯಂ ಸಲಹೆ ಮತ್ತು ಟೆಲಿಪತಿಯ ಒಂದು ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ವಿಧಾನದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.